ಭಾಗವಹಿಸಲು ಅಲ್ಪಸಂಖ್ಯಾತರ ಮುಖಂಡರಿಂದ ಬಾಂಧವರಿಗೆ ಆಹ್ವಾನ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದಲ್ಲಿರುವ ಈದ್ಗಾ ಮೈದಾನದಲ್ಲಿ ಡಿಸೆಂಬರ್ 21ರ ಭಾನುವಾರದಂದು ಮುಸ್ಲಿಂ ಧರ್ಮಗುರುಗಳ ನೇತೃತ್ವದಲ್ಲಿ ಭವ್ಯ ಇಸ್ತೆಮಾ ಕಾರ್ಯಕ್ರಮ ನಡೆಯಲಿದೆ. ಈ ಇಸ್ತೆಮಾದಲ್ಲಿ ಭಾಗವಹಿಸಲು ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಆಯೋಜಕರು ಮುಸ್ಲಿಂ ಬಾಂಧವರಿಗೆ ಆತ್ಮೀಯ ಆಹ್ವಾನ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಈ ಧಾರ್ಮಿಕ ಸಮಾವೇಶವನ್ನ ದವಾತಿ ಇಸ್ಲಾಂ ಇಂಡಿಯಾ ಆಯೋಜಿಸಿದೆ. ಕಾರ್ಯಕ್ರಮದ ವೇಳೆ ಇಸ್ಲಾಂ ಧರ್ಮದ ಮೌಲ್ಯಗಳು, ನೈತಿಕತೆ, ಸಹೋದರತ್ವ, ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವ ಕುರಿತು ಧಾರ್ಮಿಕ ಉಪನ್ಯಾಸಗಳು ನಡೆಯಲಿವೆ. ಜೊತೆಗೆ ಕುರಾನ್, ದುಹಾ ಮತ್ತು ಧಾರ್ಮಿಕ ಮಾರ್ಗದರ್ಶನ ಕಾರ್ಯಕ್ರಮಗಳು ಜರುಗಲಿವೆ. ಈ ಇಸ್ತೆಮಾ ಮೂಲಕ ಸಮುದಾಯದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದರ ಜೊತೆಗೆ ಯುವಕರಲ್ಲಿ ಸನ್ಮಾರ್ಗದ ಅರಿವು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದ ಅವಧಿಯಲ್ಲಿ ಶಿಸ್ತು, ಸ್ವಚ್ಛತೆ ಮತ್ತು ಶಾಂತಿಯುತ ವಾತಾವರಣವನ್ನ ಕಾಪಾಡಿಕೊಳ್ಳುವಂತೆ ವಿನಂತಿಸಲಾಗಿದ್ದು, ಭಕ್ತರಿಗೆ ಅಗತ್ಯ ಮೂಲ ಸೌಕರ್ಯ, ಕುಡಿಯುವ ನೀರು ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಬರೋ 21ನೇ ತಾರೀಕು ಭಾನುವಾರ ಇದೇ ನಮ್ಮ ಬ್ರೂಸ್ಪೇಟ್ ಸುನ್ನಿ ಈದ್ಗಾ ಮೈದಾನದಲ್ಲಿ ಒಂದು ಬೃಹತ್ತಾದ ಒಂದು ಇಸ್ತೆಮಾ ನಡೀತಾ ಇದೆ. ಸುನ್ನಿ ದಾವತ್ ಇಸ್ಲಾಮಿ ವತಿಯಿಂದ ಈ ಇಸ್ತೆಮಾದಲ್ಲಿ ಕೇವಲ ಬಳ್ಳಾರಿ ನಗರ ಸುತ್ತಮುತ್ತಲ ಡಿಸ್ಟ್ರಿಕ್ಟ್ ಹಾಗೂ ಬೆಳಗಾಂ, ಹುಬ್ಳಿ, ಧಾರವಾಡ, ರಾಯಚೂರು ಕಡೆದ ಎಲ್ಲ ಜಿಲ್ಲೆಗಳಿಂದ ದಾವತ್ ಇಸ್ಲಾಮಿ ಅವರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇಸ್ತೆಮಾ ನಡೀತಾ ಇದೆ. ಮೊಟ್ಟ ಮೊದಲ ಸಲ ಇದು ಇನ್ನಿ ದಾವತ್ ಇಸ್ಲಾಮಿ ವತಿಯಿಂದ ಈ ಇಸ್ತೆಮಾ ನಡೀತಾ ಇದೆ. ಇಸ್ತೆಮಾಕ್ಕಾಗಿ ಏನೇನು ಸೌಲಭ್ಯ ಸೌಕರ್ಯ ಇರಬೇಕು, ನೀರು ಇರ್ಬೋದು, ವಾಟರ್ ಫೆಸಿಲಿಟೀಸ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಫಾಗಿಂಗ್ ಇರ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ಇದಕ್ಕೆ ಅನೇಕ ಪ್ರತಿಯೊಂದು ಮಸೀದಿಯಿಂದ 5-10 ವಾಲಂಟಿಯರ್ಸ್ ತಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕಂತ ಎಲ್ಲರೂ ನೆನ್ನೆನು ಮೀಟಿಂಗ್ ಮಾಡಿದೆ, ಇದಕ್ಕೆ ಮುಂಚೆ ಮೀಟಿಂಗ್ ಮಾಡಿದ್ದಾರೆ. ಇದು ಪ್ಯೂರ್ಲಿ ರಿಲಿಜಿಯಸ್ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ಯಾವುದು ಜಾತಿ ಭೇದ ಭಾವನೆ ಯಾವುದು ಇರೋದಿಲ್ಲ, ರಾಜಕೀಯ ಇರೋದಿಲ್ಲ. ಜೊತೆಯಲ್ಲಿ ಎಲ್ಲ ನಮ್ಮ ಸಮಾಜದವರಿಗೆ ನಾವು ಈ ಪ್ರೆಸ್ ಮೂಲಕ ಎಲ್ರಿಗೂ ಆಹ್ವಾನ ನೀಡ್ತಾ ಇದ್ದೀವಿ.